ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, BSc ಸೆಕೆಂಡ್ ಇಯರ್ಲಿದ್ದೀರಾ, ಥರ್ಡ್ ಸೆಮ್ಮಲ್ಲಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ RCUನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ ಪ್ರತಿ ಸೆಮಿಸ್ಟ್ರಲ್ಲೂ. ಯೂನಿಟ್ 2, ಯೂನಿಟ್ 1, ಯೂನಿಟ್ 3, ಯೂನಿಟ್ 4 ಅಂತ. ಇದರಲ್ಲಿ ಇವತ್ತು ನಾನು ಆಲ್ರೆಡಿ ಯೂನಿಟ್ 2, 3, 4 ಏನಿದೆಯಲ್ಲ ಆಲ್ರೆಡಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 1 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂನಿಟ್ 1 ವೀಡಿಯೋಸ್ನ ನೀವು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಅಂತಿದೆ. ಕೆಮಿಕಲ್ ಬಾಂಡಿಂಗ್ ಅಂದರೆ ಅಯಾನಿಕ್ ಬಾಂಡಿಂಗ್ ಬರ್ಬೋದು, ಅಥವಾ ಕೋವಲೆಂಟ್ ಬಾಂಡಿಂಗ್ ಬರ್ಬೋದು, ಇಲ್ಲ ಅಂದರೆ ಮೆಟಾಲಿಕ್ ಬಾಂಡಿಂಗ್ ಬರ್ಬೋದು. ಅಯಾನಿಕ್ ಬಾಂಡಿಂಗ್ದು ಆಲ್ರೆಡಿ ಸ್ಟ್ರಕ್ಚರ್ಸ್ ಆಫ್ ದಿ ಅಯಾನಿಕ್ ಸಾಲಿಡ್ಸ್ ಅಂತ ಇದೆ, ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ವಿತ್ ದೇರ್ ಸ್ಟ್ರಕ್ಚರ್ಸ್ ಹೇಗೆ ಆಗುತ್ತೆ ಅಂತ. ಅದೇ ಥರ ಕೆಮಿಕಲ್ ಬಾಂಡಿಂಗಿಗೆ ಬಂದರೆ ಅದೇ ಥರ ವೇಲೆನ್ಸ್ ಬಾಂಡಿಗೆ ಬಂದರೆ ನೀವು ಆಲ್ರೆಡಿ ಲೂಯಿಸ್ ಥಿಯರಿ ಮತ್ತು ವೇಲೆನ್ಸ್ ಬಾಂಡ್ ಥಿಯರಿನ ಫಸ್ಟ್ ಇಯರಲ್ಲಿ ಓದಿದ್ದೀರಾ. ಅದೇ ಥರ ಈಗ ಏನು ಮಾಡ್ತಾ ಇದ್ದೀರಾ ಅಂತಂದರೆ ವೆಸ್ಪಾರ್ ಥಿಯರಿ, VSPR ಥಿಯರಿ ಅಂತ ಹೇಳ್ತೀವಿ. ಇದು ಏನು ಹೇಳುತ್ತೆ ಅಂದರೆ ಈಗ ಹಂಗಂದರೆ ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ಹೌ ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಆಗ್ತಾ ಇದೆ ಮಾಲಿಕ್ಯೂಲಲ್ಲಿ. ನಿಮ್ಗೆ ಗೊತ್ತಿದೆ ಕೋವಲೆಂಟ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಬೈ ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸು ಆಗ್ತಾ ಹೋಗುತ್ತೆ. ಆದರೆ ಅದನ್ನು ಆಗಬೇಕಾದ್ರೆ ಫಸ್ಟು ಥಿಯರಿ ಯಾವುದು ಎಕ್ಸ್ಪ್ಲೇನ್ ಮಾಡ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲೂಯಿಸ್ ಥಿಯರಿ ಅಂತ ಕರಿತೀವಿ. ಆ ಲೂಯಿಸ್ ಥಿಯರಿ ಏನು ಮಾಡ್ತು, ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಹಂಗಂತ ಲೂಯಿಸ್ ಥಿಯರಿ ಹೇಳಿದ್ದೆಲ್ಲ ತಪ್ಪು ಅಂತಲ್ಲ, ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಬಂತು, ಆ ಕ್ವಶನ್ಸ್ಗೆ ಅದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮಗೆ ಎರಡನೇ ಥಿಯರಿ ಬಂತು. ಆ ಎರಡನೇ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತಾರೆ, ವಿಚ್ ವಾಸ್ ಗಿವನ್ ಬೈ ಪೌಲಿಂಗ್. ಅವನಿಗೆ ನೋಬೆಲ್ ಪ್ರೈಸು ಬಂತು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. VBT ಏನಿದೆ, ವೇಲೆನ್ಸ್ ಬಾಂಡ್ ಥಿಯರಿ ಏನಿದೆಯಲ್ಲ ಅದು ಸಕ್ಸಸ್ಫುಲ್ಲಾಗಿ ಹೇಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬೈ ಮ್ಯೂಚುವಲ್ ಶೇರಿಂಗ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತು. ಅದೇನು ಮಾಡ್ತು, ಹೈಬ್ರಿಡೈಸೇಷನ್ನ ಹೆಲ್ಪ್ನ ತೊಗೊಳ್ತು. ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ದ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ನ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತು. ಆದರೆ ಅದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಈ ಹೈಬ್ರಿಡೈಸೇಷನ್ ಇದ್ದರೆ ಇಷ್ಟು ಬಾಂಡ್ ಆ್ಯಂಗಲ್ ಇರಬೇಕು, ಇದು ಶೇಪ್ ಇರಬೇಕು ಅಂತಿದೆ. ಫಾರ್ ಎಕ್ಸಾಂಪಲ್ sp3 ಇದೆ ಅಂತಂದರೆ ಟೆಟ್ರಾಹೀಡ್ರಲ್ ಆಗಬೇಕು, ಬಾಂಡ್ ಆ್ಯಂಗಲ್ ಎಷ್ಟಾಗಬೇಕು, 109 ಡಿಗ್ರಿ, 0.5 ಡಿಗ್ರಿ ಇರಬೇಕು ಅಂತ ಹೇಳುತ್ತೆ. ಆದರೆ ಕೆಲವೊಂದು ಮಾಲಿಕ್ಯೂಲ್ಸಲ್ಲಿ ಅಥವಾ ಕೆಲವೊಂದು ಅಯಾನ್ಸಲ್ಲಿ ಹೈಬ್ರಿಡೈಸೇಷನು sp3ನೇ ಇದೆ, ಆದರೆ ಏನಾಗ್ತಾ ಇದೆ, ಬಾಂಡ್ ಆ್ಯಂಗಲ್ಲು ಮತ್ತು ಶೇಪ್ ಆಫ್ ದಿ ಮಾಲಿಕ್ಯೂಲ್ಸು ಟೆಟ್ರಾಹೀಡ್ರಲ್ ಇಲ್ಲ. ಅದೇ ಥರ 109 ಡಿಗ್ರಿ 28 ಮಿನಿಟ್ಸ್ ಇಲ್ಲ. ಅದು ಯಾಕೆ ಅನ್ನೋದನ್ನು ನಮಗೆ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಕರೆಕ್ಟಾಗಿ ಪಿಕ್ಚರ್ ಸಿಗಲಿಲ್ಲ. ಅದನ್ನು ಆನ್ಸರ್ ಹುಡ್ಕೊಂಡು ಹೋದಾಗ ನಮಗೆ ಸಿಕ್ಕಿದ್ದೇನೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂತ, ಇದು ಏನು ಹೇಳ್ತಾ ಇದೆ ಅಂತಂದರೆ ಸಕ್ಸಸ್ಫುಲ್ಲಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಅಥವಾ ಶೇಪ್ ಆಫ್ ದಿ ಅಯಾನ್ಸ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಎಗೇನ್ ದಟ್ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಇರುವಂಥದ್ದು ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ ಅನ್ನೋದ್ರ ಮೇಲೆ ಹೇಳ್ತಾ ಹೋಯಿತು. ಒನ್ ಆಫ್ ದಿ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಏನಿದೆಯಲ್ಲ ಅದನ್ನು ಸಕ್ಸಸ್ಫುಲ್ಲಾಗಿ ಹೇಳೋದಕ್ಕೆ, ಸಕ್ಸಸ್ಫುಲ್ಲಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ವೆಸ್ಪಾರ್ ಥಿಯರಿ ಪ್ರಕಾರ ಇಫ್ ಯುವರ್ ಮಾಲಿಕ್ಯೂಲ್ ಕಂಟೈನ್ಸ್ ಲೋನ್ ಪೇರ್ ಮತ್ತು ಬಾಂಡ್ ಪೇರ್ ಇತ್ತು ಅಂದರೆ ಆವಾಗ ರಿಪಲ್ಷನ್ನ ಅವಾಯ್ಡ್ ಮಾಡೋದಕ್ಕೆ ಡಿಸ್ಟ್ರಾಕ್ಷನ್ ಆಫ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಆಗುತ್ತೆ ಅಂತ ನಾವು ಹೇಳ್ತು. ಹಿಂದಿನ ವೀಡಿಯೋಗಳಲ್ಲಿ ಯಾವ ಥರ ಯಾವುದು ಇದ್ದಾಗ, ಈಗ sp3 ಇದ್ದರೆ ಅದು ಟ್ರೈಗೋನಲ್ ಇರಬೇಕು, ಟ್ರೈಗೋನಲ್ ಇಲ್ದಲೇ ಬೇರೆ ಥರ ಆಗ್ತಾಯಿದ್ರೆ ಯಾಕೆ ಆಗ್ತಾಯಿದೆ, ಅದೇ ಥರ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಲೈಕ್ ವಾಟರ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಟೆಟ್ರಾಹೀಡ್ರಲ್ ಆಗಿದ್ರೂ ಅದು ಬಾಂಡ್ ಆ್ಯಂಗಲು ಮತ್ತು ಶೇಪು ಟೆಟ್ರಾಹೀಡ್ರಲ್ದೇ ಇಲ್ಲ, ಯಾಕೆ ಅನ್ನೋದನ್ನೆಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅಗೇನ್ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ 2 ಡಿಫ್ರೆಂಟ್ ಪ್ಯಾರಾಮೀಟರ್. ಒಂದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಐಸೋ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅದನ್ನು ಆಲ್ಸೋ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್, ನಾಟ್ ಓನ್ಲಿ ದಿ presence of lone pair of electron or a bonded pair of electron in the given molecule, but also the effect of electronegativity and isoelectronic principle also going to
ಅಫೆಕ್ಟ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಹೇಗೆ ಅನ್ನೋದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಥರ ಎಗೇನ್ ಇದಕ್ಕೂ ತಂದೆ ಆದಂಥ ಲಿಮಿಟೇಷನ್ಸ್ ಇದೆ. ಯಾವುದಕ್ಕೆ? VS-EPR ಥಿಯರಿಗೆ. ಅದನ್ನು ಇವತ್ತು ಹೇಳ್ತೀನಿ. ಅದನ್ನು ಕೇಳ್ತಾರೆ, ಗಿವ್ ದಿ ಟು ಲಿಮಿಟೇಷನ್ಸ್ ಆಫ್ ಗಿವ್ ಲಿಮಿಟೇಷನ್ಸ್ ಆಫ್ ವೆಸ್ಪಾರ್ ಥಿಯರಿ ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಅದು ಹೇಳಕ್ಕೆ ಬರಬೇಕು. ಅದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ಎಫೆಕ್ಟ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಕನ್ಸಿಡರ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಎರಡು ಮಾಲಿಕ್ಯೂಲ್ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಒಂದು ಅಮೋನಿಯಾ ಇದೆ, NH3 ಇದೆ, ಇನ್ನೊಂದು NF3 ಇದೆ. ಅಮೋನಿಯಾದಲ್ಲಿ ಏನಾಗ್ತಾ ಇದೆ, ಎರಡರಲ್ಲೂ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಅರೌಂಡ್ ದಿ ನೈಟ್ರೋಜನ್ ಏನಾಗ್ತಾ ಇದೆ, ಎರಡೂ ಕೇಸಲ್ಲೂ ಒಟ್ಟು 4 ಇದೆ. 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ ಪೇರ್ಸ್ ಇದೆ. ಅದರಲ್ಲಿ 3 ಬಾಂಡ್ ಪೇರ್ ಇದೆ, 1 ಲೋನ್ ಪೇರ್ ಇದೆ. ಹಾಗಾಗಿ ಏನಾಗ್ತಿದೆ, 4 ಎಲೆಕ್ಟ್ರಾನ್ ಪೇರ್ ಇದ್ದಾಗ ಶೇಪ್ ಏನಾಗಬೇಕು, ಟೆಟ್ರಾಹೈಡ್ರಲ್ ಆಗಬೇಕು. ಬಾಂಡ್ ಆ್ಯಂಗಲ್ ಏನಾಗಬೇಕು, 109 ಡಿಗ್ರಿ 28 ಮಿನಿಟ್ಸ್ ಆಗಬೇಕು. ಆದರೆ ಅಮೋನಿಯಾದಲ್ಲಿ ಮತ್ತು NF3ನಲ್ಲಿ ಏನಾಗ್ತಾ ಇದೆ ಅಂದರೆ 4 ಎಲೆಕ್ಟ್ರಾನ್ ಪೇರ್ ಇದ್ರೂ ಅದರಲ್ಲಿ 3 ಮಾತ್ರ ಏನಾಗ್ತಿದೆ, ಬಾಂಡ್ ಪೇರ್ ಇದೆ, 1 ಲೋನ್ ಪೇರ್ ಇದೆ. ಆ ಲೋನ್ ಪೇರ್ ಏನು ಮಾಡುತ್ತೆ, ಇಟ್ ಗೋ ಆ್ಯಂಡ್ ಸಿಟ್ ಇನ್ ಆರ್ಡರ್ ಟು ಹ್ಯಾವ್ ದಿ ಮಿನಿಮಮ್ ರಿಪಲ್ಷನ್, ಇಟ್ ವಿಲ್ ಗೋ ಆ್ಯಂಡ್ ಸಿಟ್ ಆನ್ ದಿ ಅಪೆಕ್ಸ್ ಆಫ್ ದಿ ಟೆಟ್ರಾಹೈಡ್ರಲ್. ಹಾಗಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತಂದರೆ ನಿಮಗೆ 109 ಡಿಗ್ರಿ ಇರೋದಿಲ್ಲ, ಅದರಲ್ಲಿ ಡಿಸ್ಟಾರ್ಟೆಡ್ ಶೇಪ್ ಬರುತ್ತೆ, ಪಿರಮಿಡಲ್ ಶೇಪ್ ಅಂತ ನಾವು ಹೇಳ್ತೀವಿ ಅಮೋನಿಯಾಗೆ. ಅದೇ ಥರ NF3ಗೂ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೂ ಏನಾಗ್ತಾ ಇದೆ, ಸೇಮ್ ಆಗುತ್ತೆ. ಆದರೆ ಬಾಂಡ್ ಆ್ಯಂಗಲ್ ಏನಾಗ್ತಾ ಇದೆ, ಇದು ಏನಾಗ್ತಾ ಇದೆ, ಪಿರಮಿಡಲ್ ಶೇಪೇ ಬರ್ತಾ ಇದೆ. ಆದರೆ ಬಾಂಡ್ ಆ್ಯಂಗಲ್ ಏನಾಗ್ತಾ ಇದೆ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಫ್ಲೋರಿನ್ ವಿಚ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಪರ್ಟಿಕ್ಯುಲರ್ ಆಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಟೆಂಡೆನ್ಸಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸು ನೀವು ಪಿರಿಯಾಡಿಕ್ ಟೇಬಲಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ವೆನ್ ಯು ಗೋ ಟುವರ್ಡ್ಸ್ ದಿ p ಆರ್ಬಿಟಲ್, ಅವು ದೇ ಗೋಯಿಂಗ್ ಟು ಹ್ಯಾವ್ ದಿ ಮ್ಯಾಕ್ಸಿಮಮ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. Fluorine is the highly electronegative atom. So because of the presence of lone pair of electron in NF3 molecule causes the greater distortion from the tetrahedral, resulting decrease in bond angle. ಇದಕ್ಕೆ ಆ್ಯಕ್ಚುಲಿ ಇದಕ್ಕೇ ಕಡಿಮೆ ಇದೆ ಕಂಪೇರ್ ಟು ದಟ್ ಆಫ್ ನೀವು ಮೀಥೇನ ಕನ್ಸಿಡರ್ ಮಾಡೋದಾದರೆ 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ. ಅಮೋನಿಯಾಗೆ ಏನಾಯಿತು, 107 ಆಯಿತು ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್. ಇಲ್ಲೂ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಏನಾಗ್ತಾ ಇದೆ, ಲೆಸ್ ದ್ಯಾನ್ 109 ಡಿಗ್ರಿ ಇದೆ. ಬಟ್ ಇದು ಏನಾಗ್ತದೆ, ಇದಕ್ಕಿಂತ ಕಡಿಮೆ ಆಗ್ತಾಯಿದೆ. ಯಾಕೆ ಅಂದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನಿದೆಯಲ್ಲ, ಅದು ಅಟ್ಯಾಚ್ ಆಗಿದೆ ನೈಟ್ರೋಜನ್ಗೆ, ವಿಚ್ ಇಸ್ ಎ ಸೆಂಟ್ರಲ್ ಆಟಮ್. ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಗ್ರೂಪ್ ಆಕ್ಯುಪೈಸ್ ಲೆಸ್ ಸ್ಪೇಸ್ ದ್ಯಾನ್ ಎಲೆಕ್ಟ್ರೋಪಾಸಿಟಿವ್ ಅಟ್ಯಾಚ್ ಟು ಸೆಂಟ್ರಲ್ ಆಟಮ್. ಹಾಗಾಗಿ ಏನಾಗುತ್ತೆ, ಇದು 107ಇಂದ 102 ಡಿಗ್ರಿಗೆ ಡಿಕ್ರೀಸ್ ಆಗುತ್ತೆ. ಈವನ್ ದಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆಲ್ಸೋ ಗೋಯಿಂಗ್ ಟು ಚೇಂಜ್, ಆಲ್ಸೋ ಗೋಯಿಂಗ್ ಟು ಡಿಸ್ಚಾರ್ಜ್, ಆಲ್ಸೋ going to make the change in the bond angle, in turn changes the shape of the molecules ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ವಾಟರ್ನ ತೊಗೊಳ್ಳೋಣ. ವಾಟ್ರಲ್ಲೂ ಏನಾಗ್ತಾ ಇದೆ, ನಿಮಗೆ ಸೆಂಟ್ರಲ್ ಮೆಟಲ್ ಆಟಮ್ ಆಕ್ಸಿಜನ್ ಇದೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಆಕ್ಸಿಜನ್ ಬರ್ತಿದೆ. ಆದರೆ ಟೆಟ್ರಾಹೈಡ್ರಲ್ ಆಗಬೇಕಾಯಿತು, ಬಾಂಡ್ ಆ್ಯಂಗಲ್ ಎಷ್ಟಾಗಬೇಕಾಯಿತು, 109 ಡಿಗ್ರಿ 28 ಮಿನಿಟ್ಸ್ ಆಗಬೇಕಾಗಿತ್ತು. ಆದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಆಕ್ಸಿಜನ್ ಆಟಮ್, 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಸೊ ಲೋನ್ ಪೇರು ಇಫ್ ದೇ ಆರ್ ಅದನ್ನು ಇನ್ ಆರ್ಡರ್ ಟು ಹ್ಯಾವ್ ದಿ ಮಿನಿಮಮ್ ರಿಪಲ್ಷನ್ ದೇ ಟ್ರೈ ಟು ಮೂವ್ ಅಪಾರ್ಟ್. ಹಾಗಾಗಿ ಏನಾಗ್ತಿದೆ, ಬಾಂಡ್ ಆ್ಯಂಗಲ್ ಏನಾಗ್ತಾ ಇದೆ, 109 ಡಿಗ್ರಿಯಿಂದ 104 ಡಿಗ್ರಿಗೆ ಡಿಕ್ರೀಸ್ ಆಗ್ತಾ ಇದೆ. ಅದೇ ಥರ ನೀವು OF2 ತೊಗೊಂಡ್ರೆ ಅದೇನಾಗುತ್ತೆ, ಮಚ್ ಮೋರ್ ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಫ್ಲೋರಿನ್. ಆ ಫ್ಲೋರಿನ್ ಏನಿದೆಯಲ್ಲ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದೆ. ಹಾಗಾಗಿ ಏನು ಮಾಡುತ್ತೆ, ಅದು ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ತನ್ನ ಕಡೆಗೆ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಪುಲ್ ಮಾಡುತ್ತೆ. ಯಾವುದು OF ಬಾಂಡ್ ಪೇರ್ ಏನಿದೆಯಲ್ಲ ಅದನ್ನು ತನ್ನ ಕಡೆಗೆ ಎಳ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಗ್ರೇಟರ್ ಡಿಸ್ಟ್ರಾಕ್ಷನ್ ಆಗುತ್ತೆ, ಡಿಕ್ರೀಸಸ್ ದಿ ಬಾಂಡ್ ಆ್ಯಂಗಲ್ ಆಗುತ್ತೆ. ಸೊ ಹಾಗಾಗಿ ಇದು 104 ಇದು 103 ಆಗುತ್ತೆ. ದಿಸ್ ಇಸ್ ಅ ವೇ even the electronegativity also going to play an important role when you consider the shape of the molecules, when you consider the bond angle between the atoms ಅಂತನೂ ಆಗುತ್ತೆ. ಸೊ ನಾಟ್ ಓನ್ಲಿ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಆ್ಯಕ್ಚುಲಿ ವೆಸ್ಪಾರ್ ಥಿಯರಿ ಪ್ರಕಾರ ನಾವೇನು ಹೇಳ್ತೀವಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ಅಂತ ಹೇಳ್ತೀವಿ. ಅದೇ ಥರ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಗೋಯಿಂಗ್ ಟು ಚೇಂಜ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್, ಗೋಯಿಂಗ್ ಟು ಡಿಕ್ರೀಸ್ ದಿ ಬಾಂಡ್ ಆ್ಯಂಗಲ್ ಅಂತ ನಾವು ಹೇಳ್ತೀವಿ.
ಅದೇ ಥರ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಇದನ್ನು ಕೇಳ್ತಾರೆ 2 ಮಾರ್ಕ್ಸ್ಗೆ. ಸ್ಟೇಟ್ ಐಸೋ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಇಟ್ ಸ್ಟೇಟ್ಸ್ ದಟ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆಟಮ್ಸ್ ವಿಲ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ನಮಗೆ ಏನಾಗ್ತಿದೆ, ಈಗ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಇದೆ, ಆ ಎಲೆಕ್ಟ್ರಾನ್ ಪೇರ್ಸ್ ಏನಾದರೂ ಸೇಮ್ ಇತ್ತು ಅಂದರೆ ಆವಾಗ ಆ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸಿಮಿಲರ್ ಪ್ರಾಪರ್ಟೀಸ್, ಬೋತ್ ಕೆಮಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಜಮೆಟ್ರಿನೂ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ BF4 ಆಗಿರ್ಬೋದು, CH4 ಆಗಿರ್ಬೋದು, NH4 ಪ್ಲಸ್ ಆಗಿರ್ಬೋದು, ಇದು ಎಲ್ಲದರಲ್ಲೂ ಏನಾಗ್ತಿದೆ ಅಂತಂದರೆ 4 ಎಲೆಕ್ಟ್ರಾನ್ ಪೇರ್ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಹಾಗಾಗಿ ಎಲ್ಲದರದ್ದು ಶೇಪ್ ಏನಾಗಿದೆ, ಟೆಟ್ರಾಹೀಡ್ರಲ್ ಜಾಮಿಟ್ರಿ ಇದೆ ಅಂತ ಹೇಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ವಿಲ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅದೇ ಥರ CO3 2 ಮೈನಸ್, NO3 minus, SO3 all have trigonal planar geometry. sp2 hybridization ಇದೆ, 3 pairs of electron pairs around them ಇದೆ. ಎಲ್ಲನೂ ಬಾಂಡ್ ಪೇರೇ ಇದೆ, ಯಾವುದೇ ರೀತಿಯಾದಂಥ ಲೋನ್ ಪೇರ್ ಇಲ್ಲ. ಹಂಗಾಗಿ ಜಾಮಿಟ್ರಿ ಏನಾಗ್ತಾ ಇದೆ, ಎಲ್ಲ ಮಾಲಿಕ್ಯೂಲ್ದೂ ಸ್ಟ್ರಕ್ಚರ್ ಜಾಮಿಟ್ರಿ ಏನಾಗ್ತಿದೆ, ಸೇಮ್ ಆಗ್ತಿದೆ ಅಂತ ಹೇಳ್ತೀವಿ. ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, N3 ಮೈನಸ್ ಆಗಿರ್ಬೋದು, NO2 ಪ್ಲಸ್ ಆಗಿರ್ಬೋದು, ಆಲ್ ಆರ್ ಲೀನಿಯರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ಈ ಪ್ರಿನ್ಸಿಪಲ್ಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ಲಿಮಿಟೇಷನ್ಸ್ ಅಂದರೆ ಇಟ್ ವಾಸ್ ವೆರಿ ಸಕ್ಸಸ್ಫುಲ್, VSPR ಥಿಯರಿ ವಾಸ್ ವೆರಿ ಸಕ್ಸಸ್ಫುಲ್ ಇನ್ ಎಕ್ಸ್ಪ್ಲೈನ್ ದಿ ಶೇಪ್ ಆಫ್ ಸಮ್ ಆಫ್ ದಿ ಮಾಲಿಕ್ಯೂಲ್ಸ್, ಬಟ್ it doesn't consider the electron delocalization or resonance while predicting the shape of the molecules. Shape of the molecules ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಅದರಲ್ಲಿ ಡಬಲ್ ಬಾಂಡೆಡ್ ಇದೆ, ಕಾಂಜುಗೇಷನ್ ಇತ್ತು ಅಂದರೆ ರೆಸೊನೆನ್ಸ್ ಇತ್ತು, ಡಿಲೋಕಲೈಸೇಷನ್ ಆಗ್ತಾ ಇತ್ತು ಆ ಮಾಲಿಕ್ಯೂಲಲ್ಲಿ ಅಂತಂದರೆ ಅದರದ್ದು ಅಂಥ ಮಾಲಿಕ್ಯೂಲ್ದು ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲಿಲ್ಲ. It while providing the exact bond angle, hence for most of the molecules the shape explained are not actual shapes. ಆ್ಯಕ್ಚುಲಿ ಕೆಲವೊಂದು ಸಲ ನಾನು ಹೇಳ್ದಂಗೆ ಬಾಂಡ್ ಆ್ಯಂಗಲ್ ಡಿಕ್ರೀಸ್ ಆಗೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ, ಎಷ್ಟು ಲೋನ್ ಪೇರ್ ಇದೆ. ಅದೇ ಥರ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಏನಿದೆ, ಎಲೆಕ್ಟ್ರೋನೆಗೆಟಿವ್ ಆಫ್ ದಟ್ ಪರ್ಟಿಕ್ಯುಲರ್ ಆಟಮ್ ವಿಚ್ ಆರ್ ಇನ್ವಾಲ್ವ್ಡ್ ಬಾಂಡಿಂಗ್ ವಿತ್ ದ ಸೆಂಟ್ರಲ್ ಮೆಟಲ್ ಆಟಮ್, ಅದ್ರ ಮೇಲೆಲ್ಲನೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಬಾಂಡ್ ಆ್ಯಂಗಲ್ ಕರೆಕ್ಟಾಗಿ ಹೇಳಿದ್ರೆ ಮಾತ್ರ ಶೇಪ್ ಸಾಧ್ಯ ಆಗುತ್ತೆ. ಬಾಂಡ್ ಆ್ಯಂಗಲ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಎಕ್ಸಾಕ್ಟ್ ಶೇಪ್ ಆಫ್ ದಿ ಮಾಲಿಕ್ಯೂಲ್ ನಮ್ಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅದೇ ಥರ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ದಿ ಜೊಮೆಟ್ರಿಕಲ್ ಶೇಪ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್. ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ದು ಹೇಳಬೇಕಾಗಿತ್ತು, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಇಟ್ ಟ್ರೀಟ್ಸ್ ದಟ್ ದೆನ್ ಎಲೆಕ್ಟ್ರಾನ್ ಪೇರ್ಸ್ ರಿಪಲ್ ಈಚ್ ಅದರ್ ಈಕ್ವಲಿ, ಹವೆವರ್ ಇನ್ ರಿಯಾಲಿಟಿ ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಆಟಮ್ಸ್ ಆರ್ ಗ್ರೂಪ್ಸ್ ಆ್ಯಂಡ್ ದೇರ್ ಬಲ್ಕಿನೆಸ್ ಡಿಸ್ಟಾರ್ಟ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್. ಇದೇನು ಹೇಳ್ತು ಅಂದರೆ VSPR ಥಿಯರಿ ಏನು ಹೇಳ್ತಿದೆ, ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಇದೆ, ಅದರಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಅದ್ರ ಮೇಲೆ ಆಗುತ್ತೆ ಅಂತ. 2 ಲೋನ್ ಪೇರ್ ಇತ್ತು ಅಂತಂದರೆ ಸೇಮ್ ಅಮೌಂಟ್ ಆಫ್ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತು. ಆದರೆ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸೇಮ್ ಆಟಮ್ ಇದ್ರೆ ಓಕೆ, ಅದು ಬೇರೆ ಬೇರೆ ಆಟಮ್ ಇತ್ತು ಅಂತ ಇಟ್ಕೋಣ. ಈಗ ಫಾರ್ ಎಕ್ಸಾಂಪಲ್ NH3 ಇದೆ ಅಂತ ಇಟ್ಕೋಣ. NH3ನಲ್ಲಿ ಏನಾಗ್ತದೆ, 3 ಹೈಡ್ರೋಜನ್ ಇದೆ. ಆ 3 ಹೈಡ್ರೋಜನ್ ಬದಲು ನಾನೊಂದು F, ಒಂದು I, ಅದೇ ಥರ ಒಂದು Br ಹಾಕ್ತೀನಿ ಅಂತಂದರೆ 3 ಎಲೆಕ್ಟ್ರೋನೆಗೆಟಿವ್ ಆಟಮೇನೆ, 3 ಏನೇನಾಗ್ತಿದೆ ಬಾಂಡ್ ಅದನ್ನೇ ಕನ್ಸಿಡರ್ ಮಾಡಿದ್ರೆ, ಸಿನ್ಸ್ 3 ಬೇರೆ ಬೇರೆ ಇರೋದ್ರಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು 3 ಮಾಲಿಕ್ಯೂಲ್ಸಲ್ಲೂ ಇದೆ. ಆದರೆ ಎಕ್ಸ್ಟೆಂಟ್ ಇನ್ ವಿಚ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನೆಗೆಟಿವಿಟಿ ಇರ್ಬೋದು, ಅದ್ರ ಶೇಪ್ ಇರ್ಬೋದು, ಅದರದ್ದು ಬಲ್ಕಿನೆಸ್ ಆಗಿರ್ಬೋದು, ಅದು ವೇರಿ ಆಗ್ತಾ ಹೋಗುತ್ತೆ. ಅದು ವೇರಿ ಆದಾಗ ಬಾಂಡ್ ಆ್ಯಂಗಲೂ ವೇರಿ ಆಗುತ್ತೆ. ಬಾಂಡ್ ಆ್ಯಂಗಲ್ ವೇರಿ ಆಯಿತು ಅಂದರೆ ಶೇಪೂ ವೇರಿ ಆಗುತ್ತೆ. ಅದನ್ನು ಅದು ಕನ್ಸಿಡರ್ ಮಾಡಿಲ್ಲ. ಇಟ್ ಕನ್ಸಿಡರ್ ಮಲ್ಟಿಪಲ್ ಬಾಂಡ್ಸ್ ಆ್ಯಸ್ ಎ ಸಿಂಗಲ್ electron group which lead to the inaccuracies in predicting the molecular shape. ಅದು ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ದು ಶೇಪ್ ಹೇಳೋಕ್ಕಾಗಲಿಲ್ಲ. ಡಿಲೋಕಲೈಸೇಷನು ಮತ್ತು ರೆಸೊನೆನ್ಸ್ ಇದ್ದಾಗ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಹೇಳಿಲ್ಲ. ಎಕ್ಸಾಕ್ಟ್ ಬಾಂಡ್ ಆ್ಯಂಗಲ್ ಗೊತ್ತಿಲ್ಲ ಅಂದರೆ ಶೇಪ್ ಚೇಂಜ್ ಆಗುತ್ತೆ. ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ, ಅದು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ವಿಸ್ಪಾರ್ ಥಿಯರಿ. ಸೊ ಇದರಲ್ಲಿ ಕೇಳ್ತಾರೆ, ನಿಮ್ಗೆ ಏನು ಕೇಳ್ತಾರೆ ಅಂತಂದರೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಆನ್ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಅಂತ ಕೇಳ್ತಾರೆ. ಆವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ವಿತ್ ಅನ್ ಎಕ್ಸಾಂಪಲ್ ನೀವು ಮಾಡಬೇಕು. ವಾಟ್ ಈಸ್ ಐಸೋ ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ, ಅದನ್ನು
ಕೇಳಕ್ಕೆ ಬರಬೇಕು. ಅದೇ ಥರ ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಎಸ್ಪಾರ್ ಥಿಯರಿ ಅಂತ ಹೇಳ್ತಾರೆ, ಅದು ನಿಮಗೆ ಕೇಳಕ್ಕೆ ಬರಬೇಕು. ಸೊ ಇಲ್ಲಿಗೆ ಏನಾಯಿತು, ಕೋವಲೆಂಟ್ ಬಾಂಡ್ ಮುಗೀತು. ನೆಕ್ಸ್ಟ್ ವಿಡಿಯೋಯಿಂದ ನಾನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅಷ್ಟು ಮಾತ್ರ ನಾನಿಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.